ಆರಿ ಹೋಗಿದೆ ದೊಡ್ಡಗೌಡರ ಮನೆಯ ನಂದಾದೀಪ. ದೊಡ್ಡಗೌಡರ ಕುಟುಂಬದಲ್ಲಿ ನೀರವ ಮೌನ ಆವರಿಸಿದೆ. ಬೆಂಗಳೂರಿನಿಂದ ಹೊಳೆ ನರಸೀಪುರಕ್ಕೆ ಚೆನ್ನಮ್ಮ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಚೆನ್ನಮ್ಮಗೆ ಅಂತಿಮ ವಿದಾಯಕ್ಕೆ ಮಾವಿನ ಕೆರೆ ಸಜ್ಜಾಗಿದೆ. ಚಿರನಿದ್ರೆಗೆ ಚೆನ್ನಮ್ಮ ಕೆರೆಯಲ್ಲಿ ಭರದ ಸಿದ್ಧತೆಗಳು ಆಗ್ತಾ ಇದೆ. ಅಂತಿಮ ವಿಧಿವಿಧಾನಕ್ಕೆ ಗೌಡರ ಮನೆಯ ಮಾವಿನ ಕೆರೆಯಲ್ಲಿ ಅಂತಿಮ ನಮನವನ್ನ ಸಲ್ಲಿಕೆಗೆ ಸಿದ್ಧತೆಗಳಾಗಿದೆ. ಚೆನ್ನಮ್ಮನ ಅಂತ್ಯ ಸಂಸ್ಕಾರಕ್ಕೆ ಅಂತಿಮ ತಾಣ ಸಜ್ಜಾಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಅವರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮ ದೇವೇಗೌಡ ಅವರಿಗೆ ಅಂತಿಮ ವಿದಾಯ ಹೇಳುವುದಕ್ಕೆ ಹಾಸನ ಜಿಲ್ಲೆ ಸಜ್ಜಾಗಿದೆ. ಹೊಳೆ ನರಸೀಪುರ ತಾಲೂಕಿನ ಮಾವಿನಕೆರೆ ಶ್ರೀರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಅದರ ಸಕಲ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ಅಂತ್ಯಕ್ರಿಯೆ ನಡೆಯಲಿರುವಂತಹ ಸ್ಥಳದಲ್ಲಿ ವೇದಿಕೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಸಾರ್ವಜನಿಕರಿಗಾಗಿ ಆಸನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಬ್ಯಾರಿಕೇಡ್ ಅಳವಡಿಕೆ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಕುಟುಂಬ ಸದಸ್ಯರು, ಗಣ್ಯರು, ರಾಜಕೀಯ ನಾಯಕರು ಹಾಗೂ ಸಾವಿರಾರು ಸಾರ್ವಜನಿಕರು ಆಗಮಿಸುವ ನಿರೀಕ್ಷೆ ಇರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಭದ್ರತಾ ವ್ಯವಸ್ಥೆಯನ್ನು ಕೂಡ ಬಿಗಿಗೊಳಿಸಲಾಗ್ತಾ ಇದೆ. ಸಂಚಾರ ವ್ಯವಸ್ಥೆ ಮತ್ತು ವಾಹನ ನಿಲುಗಡೆ, ಕುಡಿಯುವ ನೀರು ಮತ್ತು ವೈದ್ಯಕೀಯ ನೆರವು ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಕಟ್ಟೆಚ್ಚರವನ್ನು ವಹಿಸಿದ್ದು ಅಧಿಕಾರಿಗಳು ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಮೇಲ್ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಸಿದ್ಧತೆಗಳಾಗಿದೆ, ಹೇಗೆ ಬಿಗಿ ಭದ್ರತೆಯನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಈಗಾಗಲೇ ಬೆಂಗಳೂರಿನಿಂದ ರಸ್ತೆ ಮಾರ್ಗವಾಗಿ ಚೆನ್ನಮ್ಮ ದೇವೇಗೌಡರ ಅವರ ಪಾರ್ಥಿವ ಶರೀರಕ್ಕೆ ದಾರಿಯುದ್ದಕ್ಕೂ ಸಾರ್ವಜನಿಕರು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಮಾವಿನಕೆರೆ ಶ್ರೀರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಕುಟುಂಬದ ಹಾಗೂ ಈ ಸಂಪ್ರದಾಯಗಳು, ವಿಧಿವಿಧಾನಗಳು ಏನಿದ್ದಾವೆ, ಧಾರ್ಮಿಕ ವಿಧಿವಿಧಾನಗಳು ಅವೆಲ್ಲವೂ ಕೂಡ ನೆರವೇರಿಸಬೇಕಾಗಿದೆ. ಸೊ ಶ್ರೀಮತಿ ಚೆನ್ನಮ್ಮ ದೇವೇಗೌಡ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಯನ್ನು ಜಿಲ್ಲಾಡಳಿತದಿಂದ ಈಗಾಗಲೇ ಮಾಡಿಕೊಳ್ಳುವಂತಹ ಕೆಲಸಗಳಾಗ್ತಾ ಇದೆ. ನೋಡಿ, ಯಾರೇ ಬಂದರೂ ಯಾರೇ ಹೋದರೂ ಅವರ ಮನೆ ಬಾಗಿಲಿಗೆ ಯಾವತ್ತೂ ಕೂಡ ಊಟವನ್ನು ಬಡಿಸದೆ ಕಳಿಸಿದಂತಹ ವ್ಯಕ್ತಿಯಂತೂ ಅಲ್ವೇ ಅಲ್ಲ. ಮತ್ತು ಪ್ರತಿಯೊಬ್ಬರಿಗೂ ಕೂಡ ದಾರಿದೀಪವಾಗಿದ್ದರು. ಕುಟುಂಬವನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು ಅಂತ ಹೇಳಿ ಇಂಥವರನ್ನು ನೋಡಿ ಕಲಿಬೇಕು ಅಂತ ಕಾಣಿಸುತ್ತೆ. ನೋಡಿ, ದೇವೇಗೌಡರು ರಾಜಕೀಯದಲ್ಲಿ ಬಹಳಷ್ಟು ಬ್ಯುಸಿಯಾಗಿದ್ದಂತಹ ಸಂದರ್ಭದಲ್ಲಿ ಚೆನ್ನಮ್ಮ ಅವರು ತಮ್ಮ ಕುಟುಂಬವನ್ನು ಯಾವ ರೀತಿಯಾಗಿ ನಿಭಾಯಿಸ್ಕೊಂಡು ಬಂದರು ಅನ್ನೋದನ್ನು ನಾವು ಈ ಅವರ ಮಕ್ಕಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಪ್ರತಿ ಬಾರಿಯೂ ಕೂಡ ತಂದೆ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ತಾಯಿ ಪ್ರೀತಿ ಬಹಳ ಮುಖ್ಯ ಆಗುತ್ತೆ. ತಾಯಿಯೇ ಪ್ರತಿಯೊಂದನ್ನು ಕೂಡ ನೋಡ್ಕೊಂಡಿದ್ದಾರೆ. ಮಕ್ಕಳ ಲಾಲನೆ ಪಾಲನೆಯಿಂದ ಹಿಡಿದು ಅವರ ಓದುವಿಕೆ, ಅವರ ಬರೆಯುವಿಕೆ ಮತ್ತು ಅವರ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ಗಳು, ಮತ್ತು ಅವ್ರು ಹೇಗೆ ಜೀವನದಲ್ಲಿ ಬದುಕಬೇಕು, ಜೀವನದಲ್ಲಿ ಹೇಗೆ ಬೇರೆಯವರಿಗೆ ದಾರಿದೀಪವಾಗಿ ನಾವು ನಡ್ಕೊಂಡು ಹೋಗಬೇಕು, ಒಳ್ಳೆಯ ಸಂಸ್ಕಾರದಿಂದ ಹೇಗೆ ಮಕ್ಕಳನ್ನು ಬೆಳೆಸಬೇಕು ಅನ್ನೋದೆಲ್ಲವನ್ನು ಚೆನ್ನಮ್ಮ ಅವರು ಮಾಡ್ಕೊಳ್ತಾ ಬಂದಿದ್ದರು. ಅದೇ ರೀತಿಯಾಗಿ ರಾಜಕೀಯದಲ್ಲಿ ಒಂದು ಕಡೆ ದೇವೇಗೌಡರು ಬ್ಯುಸಿಯಾಗಿದ್ದರು, ತಂದೆ ಪ್ರೀತಿ ಸಿಗದೇ ಇದ್ದರು. ಎರಡನ್ನೂ ಕೂಡ ತಾಯಿ ಚೆನ್ನಮ್ಮ ಅವರೇ ನಿಭಾಯಿಸಿದ್ದಾರೆ. ಮಕ್ಕಳ ಬೇಕು ಬೇಡಗಳೆಲ್ಲವನ್ನೂ ಕೂಡ ತಾಯಿಯೇ ಇಲ್ಲಿ ನಿಂತು ಮಾಡಿದ್ದಾರೆ. ಮತ್ತು ನೋಡಿ, ಒಬ್ಬ ಧರ್ಮಪತ್ನಿ ಹೇಗಿರಬೇಕು ಅಂತ ಹೇಳಿ ಚೆನ್ನಮ್ಮ ಅವರನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಅಥವಾ ಇತ್ತೀಚಿನ ವರ್ಷಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಪ್ರತಿಯೊಂದಕ್ಕೂ ಕೂಡ ಸಣ್ಣ ಪುಟ್ಟ ವಿಚಾರಕ್ಕೆ ಪತಿ ಪತ್ನಿಯ ನಡುವೆ ಜಗಳ ಆಗೋದು, ಡಿವೋರ್ಸ್ ಹಂತಕ್ಕೆ ಹೋಗೋದು ಅಥವಾ ಕೊಲೆ ಮಾಡುವಂತಹ ಹಂತಕ್ಕೆ ಹೋಗೋದನ್ನು ನಾವು ಗಮನಿಸಿದ್ದೇವೆ. ಬಟ್ ಆದರೆ ಚೆನ್ನಮ್ಮ ಅವರು ನಡೆದು ಬಂದಂತಹ ಹಾದಿ ಇದೆಯಲ್ಲ, ಅದನ್ನು ಪ್ರತಿಯೊಬ್ಬರೂ ಪಾಲನೆ ಮಾಡಿಕೊಂಡು ಬರಬೇಕು. ಒಂದು ತಕ್ಕಡಿಯಲ್ಲಿ ಎರಡು ಕಡೆಯೂ ಕೂಡ ಸರಿಸಮಾನವಾಗಿ ಇದ್ದರೆ ಮಾತ್ರ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ, ಸರಿಯಾಗಿ ತಕ್ಕಡಿ ತೂಗೋದಕ್ಕೆ ಸಾಧ್ಯ. ಹಾಗೆಯೇ ಜೀವನವೂ ಕೂಡ ಹಾಗೆ. ಹೌದು, ಬರುವಂತಹ ಕಷ್ಟಗಳನ್ನು ಕೂಡ ನಾವು ನಿಭಾಯಿಸ್ಕೊಂಡು ಹೋಗಬೇಕು. ಬರುವಂತಹ ನಾವು ಏನೇ ಆಸೆ ಪಟ್ಟಿದ್ರೂ ಕೂಡ ಅದನ್ನು ನೆರವೇರಿಸ್ಕೊಂಡು ಹೋಗಬೇಕು. ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು. ಸಿಹಿ ಕಹಿ ಎರಡನ್ನೂ ಕೂಡ ಒಟ್ಟಿಗೆ ಸಮಾನವಾಗಿ ಸರಿಯಾಗಿ ನಾವು ತೂಗಿಸ್ಕೊಂಡು ಹೋದರೆ ಮಾತ್ರ ಒಂದು ಒಳ್ಳೆಯ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಅನ್ನುವಂತಹ ಸಂದೇಶವನ್ನು ಮಕ್ಕಳಿಗೆ ರವಾನೆ ಮಾಡಿ ಮಕ್ಕಳನ್ನು ತಿದ್ದಿ ತೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ತನ್ನ ಗಂಡನ ಪ್ರತಿಯೊಂದು ಯಶಸ್ಸಿನ ಹಿಂದೆ ಪ್ರತಿಯೊಂದು ಹೆಣ್ಣಿನ ಸಾಧನೆ ಬಹಳ ಇರುತ್ತೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಅದೇ ರೀತಿಯಾಗಿ
ತನ್ನ ಕಷ್ಟ ಎಲ್ಲವನ್ನೂ ಕೂಡ ಮರೆತು ತನ್ನ ಗಂಡನ ಪರಿಸ್ಥಿತಿ ಹೇಗಿದೆ, ಆತ ನಗ್ನಗ್ತಾ ಇದ್ದಾನೋ ಅಥವಾ ಆತನಿಗೆ ಬೇಜಾರಾಗಿದೆಯೋ ಅಥವಾ ಅವನಿಗೆ ನೋವಾಗಿದೆಯೋ ಎಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಂತಹ ಮಹಾನ್ ವ್ಯಕ್ತಿ ಚೆನ್ನಮ್ಮ ಅವರು. ಇವತ್ತು ಅವರ ಕುಟುಂಬಕ್ಕೆ ತುಂಬಲಾರದ ನಷ್ಟವೂ ಕೂಡ ಹೌದು. ಎಲ್ಲವೂ ಇದೆ, ಎಲ್ಲರೂ ಇದ್ದಾರೆ, ಆದರೆ ನನ್ನ ರಾಣಿಯೇ ಇಲ್ಲ ಅಂತ ಹೇಳಿ ದೇವೇಗೌಡರು ಈ ಒಂದು ಇಳಿ ವಯಸ್ಸಿನಲ್ಲಿ ಅವರು ಕಣ್ಣೀರು ಹಾಕೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನನ್ನನ್ನು ಕೂಡ ಕರ್ಕೊಂಡು ಹೋಗಬಾರ್ದಾಗಿತ್ತೆ ಅನ್ನುವಂತಹ ಆ ಒಂದು ಮಾತುಗಳನ್ನು ಕೇಳಿದ್ರೆ ನಿಜಕ್ಕೂ ಬಹಳ ಬೇಸರವನ್ನು ಕೂಡ ತರಿಸುತ್ತೆ. 72 ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನು ನಡೆಸಿ ಇವತ್ತು ಅಂತಿಮ ವಿದಾಯವನ್ನು ಹೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. JDS ಅಂತ ಬಂದಂತಹ ಸಂದರ್ಭದಲ್ಲಿ ದೇವೇಗೌಡರನ್ನ ಹೇಗೆ ನೆನಪಿಸ್ಕೊಳ್ತಾರೋ ಕುಟುಂಬಸ್ಥರು ಹೊರತುಪಡಿಸಿ ಹೊರಗಿನವರು ಕೂಡ ಚೆನ್ನಮ್ಮ ಅವರನ್ನು ಅಷ್ಟೇ ನೆನಪಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ರು.